ಹಾಯ್ ಹಲೋ ಇವತ್ತಿನ ಭಾರ್ಗವಿ ಸೀರಿಯಲನ್ನು ನೋಡ್ಕೊಂಬರೋಣ ಬನ್ನಿ. ಇವತ್ತು ಏನಾಗಿದೆ ಅಂದರೆ ಇವತ್ತಿಂದು ಭಾರ್ಗವಿ ಮತ್ತು ಪಾರ್ಥ ಇಬ್ಬರು ಒಂದು ನದಿ ದಂಡೆಯಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗ್ತಾ ಹೋಗ್ತಾನೆ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಭಾರ್ಗವಿ ಹೇಳ್ತಾಳೆ, ನೋಡಿ ನಾನು ನನ್ನ ಸ್ಕೂಟಿಯನ್ನು ನಾನು ಗ್ಯಾರೇಜಿಗೆ ಹಚ್ಚಿದ್ದೀನಿ. ಅಲ್ಲಿ ನಂದು ಸ್ಕೂಟಿ ಮಾರಾಟ ಮಾಡಿ ಅದಕ್ಕೆ 40,000 ಕೊಟ್ಟಿದ್ದಾನೆ ಗ್ಯಾರೇಜ್ದವನು. ಹೇಗೆ ಇಷ್ಟೊಂದು ಹಣ ಹೇಗೆ ಕೊಟ್ಟಿದ್ದಾನೆ? ನನ್ನ ಅಷ್ಟೊಂದು ಗಾಡಿ ಅಷ್ಟೊಂದು ಒಳ್ಳೇದಿತ್ತ ಅದು ಇಲ್ಲ, ಅದಕ್ಕೆ 25-30 ಕೊಡ್ಬೋದಿತ್ತು. ಅದು ಬಿಟ್ಟು ತುಂಬ ಹಣ ಕೊಟ್ಟು ಹೋಗಿದ್ದಾನೆ. ಯಾರು ತೊಗೊಂಡಿದ್ದಾರೋ ಗೊತ್ತಿಲ್ಲ, ಆದರೆ ಅದನ್ನು ಅಷ್ಟೊಂದು ಚೌಕಾಶಿ ಮಾಡಿಲ್ಲ ಅನಿಸುತ್ತೆ. ಮಾಡಲಾರ್ದೇ ದುಡ್ಡು ಕೊಟ್ಟಿದ್ದಾನೆ. ಪರವಾಗಿಲ್ಲ, ಆದರೂ ನನಗೆ ಅದು ದುಡ್ಡು ತುಂಬ ಮುಖ್ಯ. ನನ್ನ ತಂದೆಗೆ ಸ್ವಲ್ಪ ನನಗೆ ಟ್ರೀಟ್ಮೆಂಟಿಗೆ ಆಗಿದೆ, ಮತ್ತು ನನಗೆ ಮನೆ ಬಾಡಿಗೆ ಕೂಡ ಆಗಿದೆ. ತುಂಬ ಮನೆ ಬಾಡಿಗೆದವರು ಕಾಟ ಕೊಡ್ತಿದ್ರು, ಅದು ಕೂಡ ಅದರಲ್ಲಿ ಕಟ್ಟಲಿಕ್ಕೆ ಆಗ್ತತೆ ಅಂತ ಪಾರ್ಥಗೆ ಹೇಳ್ತಾ ಇದ್ಲು ಭಾರ್ಗವಿ. ಆಗ ಪಾರ್ಥ ಕೇಳ್ತಾನೆ, ಅಯ್ಯೋ ಅವರು ನಿನಗೆ ಕಾಟ ಕೊಡ್ತಾರಾ? ತುಂಬ ಕಾಟ ಕೊಡ್ತಾರಾ ಮನೆ ಬಾಡಿಗೆದವರು, ಮನೆ ಓನರು ಅಂತ ಕೇಳ್ತಾನೆ. ಆಗ ಭಾರ್ಗವಿ ಹೇಳ್ತಾಳೆ, ಇಲ್ಲ ಇಲ್ಲ ಹಾಗೇನಿಲ್ಲ, ಆದರೆ ಅವ್ರದ್ದು ಮನೆ ತಾನೇ, ಅವರು ಮನೆಗೆ ಬಾಡಿಗೆ ಅಂತ ಇಟ್ಕೊಂಡಿರ್ತಾರೆ. ನಾವು ಬಾಡಿಗೆ ಕರೆಕ್ಟ್ ಟೈಮಿಗೆ ಕೊಡಲಿಲ್ಲ ಅಂದರೆ ಅವರು ಉಪಜೀವನಕ್ಕೆ ಸ್ವಲ್ಪ ಅವ್ರಿಗೆ ಸಮಸ್ಯೆ ಆಗುತ್ತಲ್ವಾ. ಹಾಗಾಗಿ ಅವರು ಕೇಳ್ತಾನೆ ಇರ್ತಾರೆ, ಆದರೆ ನಾವು ಕರೆಕ್ಟ್ ಟೈಮಿಗೆ ಕೊಡಲೇಬೇಕಲ್ವಾ. ಕೊಡಬೇಕಾದ್ರೆ ನಮ್ಮ ಹತ್ರ ದುಡ್ಡು ಇರಬೇಕು. ಹಾಗಂತ ನನಗೆ ದುಡ್ಡಿಂದು ಸಮಸ್ಯೆ ಇದೆ, ಅವ್ರಿಗೇನು ಗೊತ್ತು ನನ್ನ ದುಡ್ಡಿನ ಸಮಸ್ಯೆ. ಹೀಗಾಗಿ ನನ್ನ ತಂದೆಗೆ ಮತ್ತು ಟ್ರೀಟ್ಮೆಂಟಿಗೆ ಅದು ಮತ್ತು ಬಾಡಿಗೆಗೆ ಹೀಗಾಗಿ ಸ್ವಲ್ಪ ಹಣ ನನ್ನ ಕಡೆ ಅನುಕೂಲ ಆಗಿದೆ ಈ ಗಾಡಿಯಿಂದ. ಇರಲಿ ಪರವಾಗಿಲ್ಲ, ನಮ್ಮ ತಂದೆ ನನಗೆ ತುಂಬ ಪ್ರೀತಿಯಿಂದ ಕೊಡಿಸಿರೋಂಥ ಗಾಡಿ ಇತ್ತು, ಮತ್ತು ಏನು ಮಾಡಲಿಕ್ಕಾಗಲ್ಲ, ಅನಿವಾರ್ಯ ನಾನು ಕೊಟ್ಟಿದ್ದೀನಿ. ಆದರೆ ನನ್ನ ಗಾಡಿನೂ ಕೂಡ ಅಷ್ಟೇ ಕ್ವಾಲಿಟಿಯಿಂದ ನೋಡ್ಕೊಂಡು ಬಂದಿದ್ದೆ ಅಂತ ಹೇಳ್ತಾಳೆ. ಆಗ ಪಾರ್ಥ ಹೇಳ್ತಾನೆ, ಹೌದಾ ಮೇಡಮ್, ಒಳ್ಳೆಯದು, ನೀವು ಒಳ್ಳೆಯ ರೀತಿಯಿಂದ ಗಾಡಿಯನ್ನು ನೋಡ್ಕೊಂಡು ಬಂದಿದ್ದೀರಾ, ಹಾಗಾಗಿ ನಿಮಗೆ ದುಡ್ಡು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾನೆ. ಹೌದು ಹಾಗೆ ಆಗಿರಬೇಕು ಅಂತ ಭಾರ್ಗವಿ ಹೇಳ್ತಾಳೆ. ಅದೇ ಥರ ಮಾತಾಡ್ತಾನೆ ಭಾರ್ಗವಿ ಹೇಳ್ತಾಳೆ ಅರ್ಜುನ್ಗೆ, ನೋಡಿ ಪಾರ್ಥ, ನಿನ್ನ ತಲೆ ಮೇಲೆ ಏನೋ ಒಂದು ಕಸ ಕೂತಿದೆ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ ಇಲ್ಲಿ ಅಂತ ಕೈ ಹಚ್ಕೊಂಡು ತೆಗಿಲಿಕ್ಕೆ ಹೋಗ್ತಾನೆ, ಆದರೆ ಅವನಿಗೆ ತಕ್ಕೊಳ್ಳಿಕ್ಕೆ ಬರೋಲ್ಲ. ಹಾಗಂತ ಭಾರ್ಗವಿ ನಾನೇ ತೆಗಿತೀನಿ, ಸ್ವಲ್ಪ ಬಿಡು ಅಂತ ಹೇಳಿ ತಾನೇ ತನ್ನ ಕೈಯಿಂದ ಅದನ್ನು ಕಸವನ್ನು ತೆಗಿತಾಳೆ. ಆಗ ಪಾರ್ಥ ಭಾರ್ಗವಿನೇ ನೋಡ್ತಾನೆ ನಿಂತಿರ್ತಾನೆ. ಇನ್ನೊಂದು ಕಡೆ ಪೂರ್ಣಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಿರ್ಮಲ ಮತ್ತು ಸಾಕ್ಷಿ ಕೂತಿರೋಂಥ ಜಾಗಕ್ಕೆ ಬರ್ತಾಳೆ. ಹೇಳ್ತಾಳೆ, ಅಮ್ಮೋರೇ, ನಂದು ಎಲ್ಲ ಇವತ್ತಿನ ಕೆಲಸ ಮುಗೀತು, ನಾನು ನಿಮ್ಮ ಮನೆ ಕೆಲಸ ಎಲ್ಲವನ್ನು ಮುಗಿಸಿದ್ದೀನಿ ಅಂತ ಹೇಳ್ತಾಳೆ. ಆಗ ಸಾಕ್ಷಿ ಮತ್ತು ನಿರ್ಮಲ ಕೇಳ್ತಾರೆ, ಹೌದಾ, ಏನೇನು ಮಾಡಿದ್ದಿ ಕೆಲಸ ಇವತ್ತು ನಮ್ಮ ಮನೇಲಿ ಎಲ್ಲ ಹೇಳು ಅಂತ ಕೇಳ್ತಾರೆ. ಆಗ ಹೇಳ್ತಾಳೆ, ಇಲ್ಲ ನಾನು ಕಸ ಮಾಡಿದ್ದೀನಿ, ಬಾಂಡೆ ಮಾಡಿದ್ದೀನಿ, ಅಡುಗೆ ಮಾಡಿದ್ದೀನಿ, ಸಂಜೆ ಕೂಡ ಅಡುಗೆ ಮಾಡಿದ್ದೀನಿ, ಸಂಜೆ ಏನು ಮಾಡೋ ಅವಶ್ಯ ಇಲ್ಲ, ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿಸಿ ಮಡಿಚಿಟ್ಟಿದ್ದೀನಿ, ಎಲ್ಲ ಕೆಲಸನೂ ಮಾಡಿದ್ದೀನಿ, ಇನ್ನೇನು ಕೆಲಸ ಉಳಿದಿಲ್ಲ ಅಮ್ಮೋರೆ ಅಂತ ಹೇಳ್ತಾಳೆ. ಆಗ ಹೌದಾ, ಆಯಿತು, ಒಳ್ಳೆಯದಾಯಿತು, ಆದರೆ ಮನೆಯಲ್ಲಿದ್ದು ಏನಾದರೂ ಕಿತ್ಕೊಂಡು ಹೊಂಟಿದೆಯಾ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲೋ ಅಮ್ಮವ್ರೆ, ನಾನೇನು ಅಂಥದ್ದೇನು ತೊಗೊಂಡಿಲ್ಲ, ನಾನು ಖಾಲಿ ಹೊಂಟಿದ್ದೀನಿ ಅಂತ ಹೇಳ್ತಾಳೆ. ಆಗ ಆ ಕಡೆಯಿಂದ ಬೃಂದ ಬಂದು, ಹೌದಾ, ಆಗಲೇ ಏನೋ ಹೇಳ್ತಾ ಇದ್ದೆ, ಬೇರೆ ಏನೋ ನನ್ನ ಗಂಡಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ದುಡ್ಡಿನ ಅವಶ್ಯ ಇದೆ ಅಂತ ಏನೇನೋ ಹೇಳ್ತಾ ಇದ್ದೆ ಅಂತ ಕೇಳ್ತಾಳೆ. ಆಗ ಸಾಕ್ಷಿ ಹೇಳ್ತಾಳೆ, ಅಯ್ಯೋ ಏನು ನಿಂದು, ಇನ್ನೂ ಇವತ್ತೇ ಬಂದಿದ್ದಾಳೆ, ಇವತ್ತೇ ಬಂದು ಮತ್ತೆ ದುಡ್ಡು ಬೇಕು, ಅದು ಬೇಕು, ಇದು ಬೇಕು ಅಂತ ಬಂದರಲ್ಲೇ ದುಡ್ಡು ಬೇಡಿದರೆ ಏನಂತ ಕೊಡಬೇಕು ಅಂತ ಕೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಅಯ್ಯೋ ಸುಮ್ಮಿರ್ನಿ ಚಿಕ್ಕತೆ, ನಿಮಗೇನು ಅರ್ಥನೇ ಆಗಲ್ವಲ್ಲ. ಆದರೆ ಇಲ್ಲಿ ಬಂದಿರೋದು ತನ್ನ ಗಂಡನಿಗೆ ತುಂಬ ಅರ್ಜೆಂಟ್ ಇದೆ ಅಂತ ಹೇಳ್ತಾಳೆ. ತುಂಬ ಬಡವರು, ಮನೆಯಲ್ಲಿ ತುಂಬ ಕಷ್ಟ ಇದೆ, ಮನೆ ಬಾಡಿಗೆ ಕೊಡಲಿಕ್ಕೆ ದುಡ್ಡು, ಮತ್ತು ಗಂಡನಿಗೆ ಮೆಡಿಸಿನ್ಗೆ ದುಡ್ಡು ಅಂತ ಹೇಳ್ತಾ ಇರ್ತಾಳೆ. ಹಾಗಾಗಿ 1 ತಿಂಗಳದ್ದು ಅಡ್ವಾನ್ಸನ್ನು ಕೊಟ್ಬಿಡಿ, ಆದರೆ ಮುಂದೆ ಈ ಅಡ್ವಾನ್ಸನ್ನು ತಗೊಂಡು ಮತ್ತು ಅಡ್ವಾನ್ಸ್ ಕೈಯಲ್ಲಿ ದುಡ್ಡು ಸಿಕ್ಕಿದೆ ಅಂತ ಮನೇಲಿ ಕೂತ್ರೆ ಆಗೋದಿಲ್ಲ, ಡೈಲಿ ಜಲ್ದಿ ಬಂದು ಕೆಲಸ ಮಾಡಬೇಕು, ಈ ದುಡ್ಡು ತೊಗೊಂಡಿದ್ದ ಮೇಲೆ ಕೆಲಸ ಮಾಡ್ತಾ ಇಲ್ಲೇ ಬಿದ್ದಿರಬೇಕು ನೋಡು ಅಂತ ಬೃಂದ ಆವಾಜ್ ಹಾಕ್ತಾಳೆ. ಆಗ ನಿರ್ಮಲ ಹೇಳ್ತಾಳೆ, ಹೌದು, ಒಳ್ಳೆಯದಾಯಿತು, ಇದನ್ನು ಕೂಡ ಹೋಗಿ ಸಾಕ್ಷಿ ತೊಗೊಂಡು ಬರೋಗು, ಅದು ನನ್ನ ಬ್ಯಾಗ್ ತೊಗೊಂಡು ಬರೋ ಹೋಗು, ಈ ದುಡ್ಡನ್ನು ನಾನು ಕೊಡ್ತೀನಿ ಅಂತ ಕಳಿಸ್ತಾಳೆ. ಆಗ ಸಾಕ್ಷಿ ಹೋಗಿ ಬ್ಯಾಗ್ ತೊಗೊಂಡು ಬರ್ತಾಳೆ. ಹಾಗೆ ನಿರ್ಮಲ ದುಡ್ಡು ತಗೋ, ಇದರಲ್ಲಿ 15,000 ಇದೆ, ಇದು ಮಂತ್ಲಿ ಅಡ್ವಾನ್ಸ್ ನೋಡಿ, ಇದನ್ನು ತಗೊಂಡು
ಹೋಗಿ ಮತ್ತು ಚೆನ್ನಾಗಿ ಕೆಲಸ ಮಾಡಿದರೆ ನಿನಗೆ ತಿಂಗಳ ಲಾಸ್ಟಲ್ಲಿ ನಿನಗೆ ಟಿಪ್ಸು ಅಂತ ಕೊಡ್ತೀನಿ, ಮತ್ತು ಲಾಸ್ಟಿಗೆ ಕೂಡ ಟಿಪ್ಸೂ ಕೂಡ ಕೊಡ್ತೀನಿ. ಒಳ್ಳೆ ಕೆಲಸ ಮಾಡಿ ಡೈಲಿ ಕರೆಕ್ಟಾಗಿ ಬಂದು ಒಳ್ಳೆ ಕೆಲಸ ಮಾಡಿ ನೋಡಿ ಅಂತ ತಾಕೀತು ಮಾಡ್ತಾರೆ. ಆಯಿತು ಅಮ್ಮೋರೆ, ಆಯಿತು ಅಮ್ಮೋರೆ ಅಂತ ಹೇಳ್ತಾಳೆ. ಇನ್ನೇನು ದುಡ್ಡು ತಗೋಬೇಕು ಅಂತ ಕೈಯಲ್ಲಿ ಪೂರ್ಣಿ ಹಿಡಿಲಿಕ್ಕೆ ಹೋದರೆ ಆವಾಗ ನಿರ್ಮಲ ಏನು ಮಾಡ್ತಾಳೆ, ದುಡ್ಡನ್ನು ಬಿಸಾಕಿಬಿಡ್ತಾಳೆ. ಅದೆಲ್ಲ ನಿರ್ಮಲ ಒಗೆದಿದ್ದನ್ನು ತಗೊಂಡು ಪೂರ್ಣಿ ಎಲ್ಲ ದುಡ್ಡುಗಳನ್ನು ಎಲ್ಲ ತನ್ನ ಇದರಲ್ಲಿ ತಗೊಂಡು ಗೊಳೆ ಮಾಡಿಕೊಂಡು ಕಟ್ಕೊಂಡು ಆಯಿತು ಅಮ್ಮೋರೆ, ಆಯಿತು ಅಮ್ಮೋರೆ ಅಂತ ಕಣ್ಣೀರು ಹಾಕ್ತಾ ಆ ದುಡ್ಡನ್ನು ತಗೊಂಡು ಮನೆಗೆ ಹೋಗ್ತಾಳೆ. ಮನೆಗೆ ಹೋದ ಕೂಡಲೇ ಅಲ್ಲಿ ಆ ಕಡೆಯಿಂದನ ಬರ್ತಿರ್ತಾಳೆ ಕಲ್ಪನಾ ಅಂತ. ಅಷ್ಟರೊಳಗಡೆ ಅಲ್ಲಿ ಭಾರ್ಗವಿ ಬಂದು ಕಲ್ಪನಾ ಜೊತೆ ಮಾತಾಡ್ತಾ ಇರ್ತಾಳೆ. ಎಲ್ಲಿ ಅತ್ತೆ ನಮ್ಮಮ್ಮ ಎಲ್ಲಿ ಹೋಗಿದ್ದಾರೆ, ಕಾಣಿಸ್ತಾ ಇಲ್ವಲ್ಲ, ಇಷ್ಟೊತ್ತವರೆಗೆ ಇಲ್ವಲ್ಲ, ಎಲ್ಲಿದ್ದಾರೆ ಅಂತ ಕೇಳ್ತಾನೆ ಹೋಗ್ತಿರ್ತಾರೆ. ಆಗ ಕಲ್ಪನಾ ಏನು ಹೇಳಬೇಕು ಅಂತ ಪೇಚಾಡ್ತಾ ಇರ್ತಾರೆ. ಆಗ ಪೂರ್ಣಿನೂ ಕೂಡ ಮನೆಗೆ ಹೋಗಿ ಕಲ್ಪನಾ ನಾನು ಬಂದಿದ್ದೀನಿ, ಮಗಳು ಭಾರ್ಗವಿ ಬರೋ ಅಷ್ಟರಲ್ಲಿ ಅಂತ ಹೇಳೋಟ್ಟಿಗೆ ಅಲ್ಲೇ ಭಾರ್ಗವಿ ಇರ್ತಾಳೆ. ಆಗ ಪೂರ್ಣಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಯ್ಯೋ ಅಮ್ಮ, ನಾನು ಇಲ್ಲೇ ಇದ್ದೀನಿ, ಭಾರ್ಗವಿ ಬರೋಟ್ಟಿಗೆ ಅಂತ ಹೇಳ್ತಿದ್ದಿ, ಏನು ಹೇಳ್ತಿದ್ದಿ ಹೇಳು ಅಮ್ಮ, ಹೇಳು, ಎಲ್ಲಾದರೂ ಹೋಗಿದ್ದೀಯಾ, ನನಗೇನಾದರೂ ಗೊತ್ತಿಲ್ಲಾರ್ದೆ ಏನಾದರೂ ಕೆಲಸ ಮಾಡ್ತಾ ಇದೆಯಾ ಹೇಳು, ಎಲ್ಲಾದರೂ ಹೋಗಿದೆಯಾ ಹೇಳು, ಮೊದಲೇ ಸಾರಿ ಮಾಡಿದ ಹಾಗೆ ಈಗೂ ಕೂಡ ಏನಾದರೂ ತಪ್ಪು ಕೆಲಸ ಮಾಡ್ತಿದ್ಯಾ, ಆದರೆ ನನಗೆ ಕೇಳದೆ ಏನಾದರೂ ನೀನು ಮಾಡ್ತಾ ಇದ್ದಿ ಅಂದರೆ ನನಗೇನು ಗೊತ್ತಾಗೋದಿಲ್ಲ ಅಮ್ಮ, ಹೇಳು. ಅಕಸ್ಮಾತ್ ನೀನು ಏನಾದರೂ ಮಾಡಿದರೆ ನಾನು ಅದನ್ನು ಹುಡುಕ್ತಾ ಹೋಗ್ತಾ ಟೈಮ್ ಹೋಗಬೇಕಾಗ್ತದೆ. ಸರಿಯಾಗಿ ಹೇಳಮ್ಮ, ಮುಚ್ಚಿಡಬೇಡ, ಸುಳ್ಳು ಹೇಳಬೇಡಮ್ಮ. ನನ್ನ ಮುಂದೆ ನನಗೇನಾದರೂ ನೀನು ತಪ್ಪು ಕೆಲಸ ನೀನು ಇನ್ನೋಸೆಂಟ್ ಅಂತ ಹೇಳಿ ನಿನ್ನನ್ನು ಯೂಸ್ ಮಾಡಿಕೊಂಡು ಯಾರಾದರೂ ನನಗೆ ನಮ್ಮ ಮನೆಗೆ ಕೆಟ್ಟದಾಗಿ ಮಾಡ್ತಾ ಇರ್ತಾರೆ, ಅದು ನಿನಗೆ ಗೊತ್ತಾಗಲ್ಲ ಅಮ್ಮ, ಹೇಳಿ, ಏನಾದರೂ ಮಾಡ್ತಿದ್ರೆ ಹೇಳಿ, ನನಗೆ ಮುಚ್ಚಿಡಬೇಡಮ್ಮ ಅಂತ ಹೇಳ್ತಾಳೆ. ಆಗ ಪೂರ್ಣಿ ಹೇಳ್ತಾಳೆ, ಇಲ್ಲ ಭಾರ್ಗವಿ, ನಿನ್ನ ಮುಂದೆ ಯಾಕೆ ನಾನು ಸುಳ್ಳು ಹೇಳಿ, ಈಗ ತಾನೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ದೇವಸ್ಥಾನದಲ್ಲಿ ಭಜನೆ ನಡೆದಿತ್ತು, ಹಾಗಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ಭಜನೆಯನ್ನು ಮುಗಿಸ್ಕೊಂಡು ಬಂದೆ. ಆದರೆ ನಾನು ನಿನ್ನ ಮುಂದೆ ಯಾವ ಥರ ಸುಳ್ಳು ಹೇಳಲಿಕ್ಕೆ ಆಗ್ತದೆ, ಯಾಕೋ ನನ್ನ ಮನಸ್ಸು ಸರಿ ಇರಲಿಲ್ಲ, ಹಾಗಂತ ನಾನು ಒಂದೆರಡು ನೋಡಿ ಭಜನವನ್ನು ಕೇಳಿ ಬಂದಿದ್ದೀನಿ ಪೂರ್ಣಿ ಅಂತ ಹೇಳ್ತಾಳೆ. ಪೂರ್ಣಿ ಹೇಳ್ತಾಳೆ ಭಾರ್ಗವಿಗೆ, ಹೌದಾ, ಓಕೆ ಅಮ್ಮ, ಪರವಾಗಿಲ್ಲ, ಹೋಗಿ, ಒಳ್ಳೆ ಕೆಲಸ ಆಯಿತು, ದೇವ್ರಿಗೆ ಹೋಗಿದ್ದಿ ಅಂದರೆ ನಾನೇನು ಬೇಡ ಅಂತ ಅನ್ನೋಲ್ಲ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ಪೂರ್ಣಿ ಹೇಳ್ತಾಳೆ, ಹೌದು ಅಮ್ಮ, ಡೈಲಿ ಇದೇ ಟೈಮಿಗೆ ಪೂಜೆ ವೇಳೆ ಮೇಲೆ ಅಲ್ಲಿ ಭಜನಾ ಇರುತ್ತೆ ಅಂತೆ, ನನಗೆ ಒಂದು ಸ್ವಲ್ಪ ಜಲ್ದಿ ಬಂದು ಕೂತ್ಕೊಳ್ಳಿ, ನೀವು ಡೈಲಿ ನೀವು ಇದನ್ನು ಭಜನವನ್ನು ಕೇಳಿ ಅಂತ ಹೇಳಿದ್ದಾರೆ, ನಾನು ಡೈಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಭಾರ್ಗವಿ, ಸ್ವಲ್ಪ ಭಜನವನ್ನು ಕೇಳ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಯಿತು ಅಮ್ಮ, ನಿನ್ನ ಮನಸ್ಸಿಗೆ ಶಾಂತವಾಗಿ ಇದ್ದರೆ ನೀನು ಹೋಗಿ ಕೇಳ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಆಗ ಅಂದ್ಕೊಂಡು ಅದೇ ಅಂತಾಳೆ. ಆಗ ಅಂದು ಏನು ಹೇಳ್ತಾಳೆ, ಅಮ್ಮ, ನಮ್ಮ ಅಪ್ಪಂದು ತುಂಬ ನನಗೆ ನೆನಪಾಗ್ತಾಯಿದೆ, ಅಪ್ಪ ಯಾವಾಗ ಹೇಳ್ತಾರೆ, ಯಾವಾಗ ಊಟ ಮಾಡ್ತಾರೆ, ಏನು ತಿಂತಾರೆ, ನನಗೆ ತುಂಬ ಕೈತುತ್ತು ನೆನಪಾಗ್ತಾಯಿದೆ ಅಪ್ಪಂದು ಅಂತ ಹೇಳ್ತಾಳೆ. ಆಗ ಪೂರ್ಣಿ, ಇಲ್ಲ ಭಾರ್ಗವಿ, ಈಗ ತಾನೇ ನಾನು ಗಂಜಿಯನ್ನು ಮಾಡಿಕೊಟ್ಟಿದ್ದೀನಿ, ನಿಮ್ಮ ಅಪ್ಪ ಕುಡ್ದಿದ್ದಾರೆ, ಅದು ಸ್ವಲ್ಪ ಹುಷಾರಾಗ್ತಾ ಇದ್ದಾರೆ ನೋಡಿ, ಆಮೇಲೆ ಹುಷಾರಾಗೇ ಆಗ್ತಾರೆ ಅಂತ ಭಾರ್ಗವಿಗೆ ಪೂರ್ಣಿ ಹೇಳ್ತಾಳೆ. ಹೌದಾ ಅಮ್ಮ, ಖುಷಿ ಆಯ್ತಮ್ಮ, ಗಂಜಿ ಕುಡ್ದಿದ್ದನ್ನು ಕೇಳಿಬಿಟ್ಟು ಖುಷಿ ಆಯ್ತಮ್ಮ, ಏನು ತಗೊಳ್ಳಾರ್ದೆ ಹೀಗೆ ಕೂತ್ರೆ ಬೇಜಾರಾಗ್ತದೆ ಅಮ್ಮ, ಸ್ವಲ್ಪ ತಗೊಳ್ಳಿ, 8 ದಿನ ಬಿಟ್ಟು 15 ದಿನ ಬಿಟ್ಟಾದರೂ ನಮ್ಮಪ್ಪ ಹುಷಾರಾಗಲಿ, ನನಗೆ ಅದೇ ಒಂದು ಖುಷಿ ವಿಚಾರ ಅಮ್ಮ ಅಂತ ಭಾರ್ಗವಿ ಖುಷಿ ಪಡ್ತಾಳೆ. ಇನ್ನೂ ಒಂದು ಕಡೆ ಚರಣ್ ಬಂದು ಬೃಂದಾಗೆ ಕೇಳ್ತಾನೆ, ಅಯ್ಯೋ, ನೀನೊಂದು ಮನುಷ್ಯನ, ನಿನ್ನೂ ಒಂದು ಮನುಷ್ಯನ ಜನ್ಮನ, ಈ ಥರ ಇದೆಯಾ ಅಂತ ನನಗೆ ಗೊತ್ತಾಗಲೇ ಇಲ್ಲ ನೋಡಿ, ಆದರೆ ಕೆಟ್ಟವಳು ಅಂತ ಗೊತ್ತಿತ್ತು, ಆದರೆ ಈ ಥರ ಕೆಟ್ಟ ಬುದ್ಧಿ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿರೋದು ಅಂತ ಚರಣ್ ಹೇಳ್ತಾನೆ. ಆಗ ಬೃಂದ, ಹೌದಾ, ನಾನೇನು ಮಾಡಿದೆ ಅಂಥದ್ದು ಅಂತ ಕೇಳ್ತಾಳೆ. ಅಲ್ಲ, ನಿನ್ನ ಹೆತ್ತ ತಾಯಿ ಈ ಥರ ಮನೆಯಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರೆ ನಿನಗೇನು ಅನಿಸಲ್ವಾ, ನಿನ್ನ ಹೆತ್ತ ತಾಯಿನೇ ನಿನ್ನ ಮನೆಯಲ್ಲಿ ಕೆಲಸದಾಳವಾಗಿ ಇಟ್ಕೊಂಡಿದೆಯಲ್ಲ, ನಿನಗೇನು ಮನುಷ್ಯತ್ವ ಇದೆಯಾ, ಈ ಥರ ಕೆಟ್ಟ ಬುದ್ಧಿ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿರೋದು ಅಂತ ಕೇಳ್ತಾನೆ. ಆಗ ಹೇಳ್ತಾಳೆ ಬೃಂದ, ಅಯ್ಯೋ, ನಾನೇನು ಮಾಡೋಕ್ಕಾಗತ್ತೆ, ನಾನು ಯಾವಾಗೋ ಅವ್ರ ಮನೆಯಿಂದ ಹೊರಗೆ ಬಂದನೋ ಅವಾಗೇ ನನಗೆ ಅವ್ವ ಅಪ್ಪ ನನಗೆ ಯಾರೂ ಇಲ್ಲ, ನನಗೆ ಮನುಷ್ಯರೋ ಯಾರೂ ಇಲ್ಲ, ನಾನು ಒಬ್ಬಳೇ, ನಾನು ನಿನಗೆ ಗಂಡ ಮತ್ತು ನನ್ನ ಗಂಡನ ಮನೆ ಬಿಟ್ಟರೆ ನನಗೆ ಯಾರೂ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಅಯ್ಯೋ, ನಿನ್ನಂಥ ಕೆಟ್ಟ ಮನುಷ್ಯರ ಜೊತೆ ಏನು ಜೀವನ ಮಾಡೋದು ಹೇಳಿ,
ಇಂಥ ಕೆಟ್ಟ ಬುದ್ಧಿ ಅಂತ ಎಲ್ಲಿಂದ ಬಂತು ನಿನಗೆ? ತಾಯಿ ತಂದೆಯಲ್ಲಿ ಹುಟ್ಟಿರೋಂಥ ನೀನು ತಾಯಿ ತಂದೆಯೇ ಗೊತ್ತಿಲ್ಲ ಅಂತೀಯಲ್ಲ, ನಿನಗೆ ಯಾರು ಗೊತ್ತಿರತ್ತಾರೆ? ನಿನ್ನ ಸ್ವಾರ್ಥಕ್ಕಾಗಿ ನೀನು ಏನಾದರೂ ಮಾಡಲಿಕ್ಕೆ ರೆಡಿ ಇದೆಯಲ್ವ, ಇಂಥ ಗುಣ ನಿನಗೆ ಏಕೆ ಅಂತ ಆ ಚರಣ್ ತುಂಬ ಕೂಗಾಡ್ತಾನೆ. ಆಯಿತು, ನಾನು ನಿನ್ನನ್ನು ಇದನ್ನೆಲ್ಲ ಹೋಗಿ ನೀನು ಮಾಡಿರೋದು ಎಲ್ಲ ಕಂತ್ರಿ ಕೆಲಸವನ್ನು ಭಾರ್ಗವಿಗೆ ಒಂದು ಸಲ ಹೇಳಿಬಿಡ್ತೀನಿ, ನೀನು ಈ ಥರ ಇದೆಯಾ ಅಂತ ಚರಣ್ ಹೇಳ್ಕೊತಾನೆ. ಆಗ ಹೌದಾ, ಆಯಿತು ಹೋಗು ಹೇಳು, ನಿನ್ಗೆ ಯಾರು ಬೇಡ ಅಂತಾರೆ? ಆಯಿತು ಹೇಳು, ನೀನು ಚರಣ್ದು ನಂದು ಹೋಗಿ ಭಾರ್ಗವಿಗೆ ಹೇಳು, ನಾನು ನಿಂದೆಲ್ಲ ಭಾರ್ಗವಿದು ನಿಂದು ನಾನು ಎಲ್ಲ ಹೇಳಿ ಮಾವನ ಮುಂದೆ ಹೇಳ್ತೀನಿ, ಮನೆಯವ್ರ ಮುಂದೆ ಎಲ್ಲ ಹೇಳ್ತೀನಿ. ಹೇಳಿ ನಿನ್ನನ್ನು ಎಲ್ಲ ಹೇಳಿದ್ರೆ ನಿನಗೆ ದಬ್ಬು ಬಿಡ್ತಾರೆ, ಹೊರಗೆ ಹಾಕಿಬಿಡ್ತಾರೆ. ಮನೇಲಿ ಹೊರಗೆ ಹಾಕಿದರೆ ನೀನೊಬ್ಬನೇ ಹೋಗಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ಆವಾಗ ನಿನ್ನ ಹೊಟ್ಟೆದಷ್ಟೇ ಅಲ್ಲ, ನನ್ನನ್ನು ಕೂಡ ನೀನು ಸೇರಿಸ್ಬಿಟ್ಟು ನನ್ನನ್ನು ಕರ್ಕೊಂಡು ಎಲ್ಲಿ ಹೋಗಿ ಇರ್ತೀಯ. ಆವಾಗ ನಿನಗೆ ಅರ್ಥ ಆಗಿರೋದು. ಮಾಡು ಏನೇನು ಮಾಡ್ತೀಯ ಮಾಡು ಅಂತ ಬೃಂದ ಚರಣ್ಗೆ ಮತ್ತೆ ಹಾಕ್ತಾಳೆ. ಆವಾಗ ಚರಣ್ ಹೇಳ್ತಾನೆ, ಏನು ಬ್ಲ್ಯಾಕ್ ಮೇಲ್ ಮಾಡ್ತೀಯ ನೀನು ಈ ವಿಷಯವನ್ನು ಮುಂದೆ ಇಟ್ಕೊಂಡು? ಮಾಡು ಇಷ್ಟು ದಿನ ಮಾಡ್ತೀಯ ಮಾಡು, ನೋಡೋಣ, ನಿನಗೂ ಒಂದು ಟೈಮ್ ಅಂತ ಬರುತ್ತೆ, ನನಗೂ ಒಂದು ಟೈಮ್ ಅಂತ ಬರುತ್ತೆ ಅಂತ ಚರಣ್ ತುಂಬ ನೊಂದ್ಕೊಂಡು ಆಕಿನ ಮುಂದಿಂದೆ ಹೊರಗೆ ಹೋಗ್ತಾನೆ. ಆದರೆ ಇಲ್ಲಿ ಭಾರ್ಗವಿ ಕೇಳ್ತಾಳೆ, ಅಮ್ಮ ನಿನ್ನ ಕೈಯನ್ನು ಕೊಡಿ ನೋಡೋಣ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆದರೆ ಪೂರ್ಣಿ ಅನ್ನ ಸಾರು ಕಲಿಸ್ತಾ ಇರೋದು ಕೈಗೆ ಹತ್ತಿ ಕೈಯ ನೋಯ್ತಾ ಇರತ್ತೆ. ಆವಾಗ ಕಣ್ಣೀರು ಹೋಗ್ತಾ ಇರ್ತವೆ. ಅದನ್ನು ನೋಡಿಬಿಟ್ಟು ಕೈಯಲ್ಲಿ ಭಾರ್ಗವಿ ಏನು ಮಾಡ್ತಾಳೆ, ಕೈಯನ್ನು ತಕ್ಕೊಂಡು ಜಗ್ಗಿ ನೋಡ್ತಾಳೆ. ಅದರಲ್ಲಿ ತುಂಬ ಗಾಯ ಆಗಿರತ್ತೆ. ಯಾಕಮ್ಮ ನೀನು ಏನು ಮಾಡ್ಕೊಂಡಿಯಾ ಕೈಗೆ? ಈ ಥರ ಕಚ್ ಮಾಡಿಕೊಂಡು ಮತ್ತೆ ನನಗೆ ಕೈ ತುತ್ತು ಕೊಡಲಿಕ್ಕೆ ರೆಡಿ ಇದೆಯಲ್ವ ಅಮ್ಮ, ಏನು ಮಾಡಿಕೊಂಡೆ ಹೇಳಿ ಅಮ್ಮ ಹೇಳಿ ಅಂದ ಶಾಖದಿಂದ ಆ ಕೈಗಳನ್ನು ನೋಡಿ ಪೂರ್ಣಿಗೆ ಅಮ್ಮ ಏನು ಮಾಡಿಕೊಂಡೆ ಅಂತ ಬೇಜಾರಲಿಂದ ಕೇಳ್ತಾ ಇರ್ತಾಳೆ. ಆದರೆ ಪೂರ್ಣಿ ಏನೂ ಹೇಳ್ತಾ ಇರಲ್ಲ. ಆದರೆ ಈ ಸಂಚಿಕೆಯಲ್ಲಿ ಇಷ್ಟೇ ಇರೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದರದ್ದೇ ಏನು ಅಂತ ಪೂರ್ಣಿ ಬಾಯಿ ಬಿಡ್ತಾಳ, ಮತ್ತು ಭಾರ್ಗವಿಗೆ ಇದು ಸತ್ಯ ಗೊತ್ತಾಗ್ತದ, ಕಾದು ನೋಡಬೇಕಾಗಿದೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವಿಡಿಯೋಗಳು ಬರ್ತವೆ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್.